ಜ್ಯೋತಿರ್ಮೇಧದ ವೀರಮಣಿಯ ಸಭಾಸ್ಥಾನವನ್ನು ಪ್ರವೇಶ ಮಾಡಿದೆ. ರಾಮ ನಾಮ ಸ್ಮರಣೆಯಿಂದ ಮಾಡುತ್ತಾ ಬರುವ ನನ್ನನ್ನು ಯಾರು ತಡೆದವರಿಲ್ಲ. ಕಂಡರು ಕಾಣದ ಇದ್ದ ಹಾಗೆ ಮೌನ ಮುದ್ರೆಯನ್ನು ತಳೆದು ಕುಳಿತುಕೊಂಡಿದ್ದಾರೆ. ಸಭೆಗೆ ಬಂದು ಕೆಲವು ಸಮಯ ಆಯಿತು. ನನ್ನತ್ತ ಯಾರು ಲಕ್ಷ್ಯವನ್ನು ಕೊಟ್ಟವರಿಲ್ಲ. ಯಾಕೆ ಲಕ್ಷ್ಯ ಕೊಡ್ಲಿಲ್ಲ? ಅವರು ಭಾವಿಸಿದ್ದು ನನ್ನನ್ನ ಏನಂತ. ಯಾಕೆ ನನ್ನಂತ ಲಕ್ಷ್ಯ ಕೊಡ್ಲಿಲ್ಲ ಅರ್ಥ ಆಯಿತು. ಮರದಿಂದ ಮರಕ್ಕೆ ನಗವ ಮರ್ಕಟ ತರುಚರನು ಇವನೆನ್ನುತ್ತಲ್ಲಿ ನಾನು ಮಂಗ ಎನ್ನುವ ಕಾರಣಕ್ಕಾಗಿ ತಾತ್ಸಾರ ಭಾವದಿಂದ ಕಂಡದ್ದು. ಅವರು ಹಾಗೆ ಕಂಡರು. ನಾನು ಅದೇ ಯೋಚನೆಯಲ್ಲಿ ಬದೆಯಲ್ಲಿ ಕುಳಿತುಕೊಳ್ಳುವ ಹಾಗಿಲ್ಲ. ಕಾರ್ಯಾರ್ಥಿಯಾಗಿ ಬಂದವ. ಕಾರ್ಯ ಆಗಲೇಬೇಕು ಅಂತಾದ್ರೆ ಅವರ ಲಕ್ಷ್ಯ ನನ್ನತ್ತ ಬರುವುದಕ್ಕಾಗಿ ಅವರು ಕೊಟ್ಟ ಆಸನದಲ್ಲಿ ನಮಗೆ ಕುಳಿತುಕೊಳ್ಳಲಿಕ್ಕೆ ಆಗುವುದಿಲ್ಲ. ಅವರಿಗೆ ಗೊತ್ತಾಗಬೇಕು ಎನ್ನುವ ಹಾಗೆ ತನ್ನ ಬಾಲವನ್ನೇ ಸುರುಳಿಯಾಗಿ ಸುತ್ತಿ ಆಸನವನ್ನು ಆಗಿಸಿ ಎತ್ತರವಾಗಿ ಅವನ ಪೀಠಕ್ಕೆ ಸರಿಯಾಗಿ ಕಾಣುವ ಹಾಗೆ ಕುಳಿತುಕೊಳ್ತೇನೆ. ಮರದಿಂದ ಮರಕ್ಕೆ ಹಾರುವ ಮಂಗ ತನ್ನ ಬಾಣದಿಂದಲೇ ಆಸನವನ್ನ ಬಲಿದು ನನ್ನ ತಂದೆಯವರ ಆಸನಕ್ಕಿಂತ ಅತಿ ಎತ್ತರದಲ್ಲಿ ಕುಳಿತಂತ ಎಲ್ಲ ಮದಮುಖ ಮಂಗವೇ. ಆಕ್ಷೇಪಿಸಿ ಮದಮುಖರು ಇರುವಾಗ ಹೇಳ್ತಾ ಇದ್ದೇನೆ. ಮದಮುಖ ನಾನಲ್ಲ, ಮದಮುಖರು ನೀವೀಗಲು. ಯಾಕೆ ಗೊತ್ತುಂಟ? 14 ಲೋಕದ ಆಧಿಪತ್ಯವನ್ನು ವಹಿಸಿಕೊಂಡಂತ ಒಡೆಯ ಶ್ರೀರಾಮಚಂದ್ರನ ಯಜ್ಞಾಶ್ವವನ್ನ ಬಂಧಿಸಿ ಬರಿದೆ ಕದನಕ್ಕೆ ಕಾರಣರಾಗಿದ್ದೀರಲ್ಲ, ಆ ಕೃತ್ಯವನ್ನ ಮಾಡಿದ ನೀವು ಮದಮುಖರು. ನನ್ನ ಆಸ್ಥಾನವನ್ನು ಪ್ರವೇಶ ಮಾಡಿದ್ದು ಮಾತ್ರ ಅಲ್ಲ, ನಿನ್ನದ್ದೇ ಆಗಿರುವಂತಹ ಬಾಲದಲ್ಲೇ ಆದರೂ ನೀನು ಊರಿನ ಜಾಗ ಯಾರದ್ದು ಅಂತ ನೋಡದೆ ಊರಿದ್ರೆ ಮತ್ತದನ್ನು ತೆಗೆಯುವುದಕ್ಕೆ ಕಟ್ಟಾದೀತು ಎನ್ನುವ ವಿವೇಕವಾದರೂ ಬೇಕು. ಕೇವಲ ಮಂಗ ಹೌದು ಅಂತ ಇದ್ರೆ ಅದು ಒಳಗೆ ಬರ್ತಲೂ ಇರ್ಲಿಲ್ಲ, ಬಂದ್ರೆ ಇಷ್ಟು ಹೊತ್ತು ಇರ್ತಲೂ ಇರ್ಲಿಲ್ಲ. ಅದನ್ನು ಓಡಿಸುವುದಕ್ಕೆ ಬೇರೆ ಒಂದು ವ್ಯವಸ್ಥೆ ಆಗ್ತಿತ್ತು. ಆದ್ರೆ ನೀನು ಹಾಗಲ್ಲ. ನಿನ್ನ ಹೆಗಲಲ್ಲಿ ಜನದಾರ ಕಾಣಿಸ್ತದೆ, ಹೌದು, ಉಡಿಯಲ್ಲಿ ಕೌಪೀನ ಕಾಣಿಸ್ತದೆ, ನಿನ್ನ ತಲೆಯಲ್ಲಿ ಕಿರೀಟ ಕಾಣಿಸ್ತದೆ. ಹಾಗಾಗಿ ಸಂಸ್ಕಾರಯುತವಾಗಿರುವಂತಹ ಒಂದು ವಾನರ ಇರಬಹುದು ಎನ್ನುವಂತಹ ಒಂದು ಊಹೆಯಲ್ಲಿ ನಾವು ಯಾರೂ ಆಕ್ಷೇಪವನ್ನು ಮಾಡಿದ್ದಿಲ್ಲ. ಒಂದು ಸಭ್ಯತೆಯ ಲಕ್ಷಣ ಹೇಗೆ ಈ ಕಾಲದಲ್ಲೆಲ್ಲ ಹಾಗೆ. ಮನೆಗೆ ಬಾಗಿಲು ಬೇಕೋ ಅಂತ ಕೇಳುವ ಕಾಲ ಇದು. ಬಾಗಿಲಿದ್ರು
ಅದಕ್ಕೆ ಕೀಲಿಬೇಕು ಅಂತ ಇಲ್ಲ, ಕೀಲಿ ಇದ್ರು ಹಾಕಬೇಕು ಅಂತ ಇಲ್ಲ. ಯಾಕೆ ಕೇಳಿದ್ರೆ, ಯಾಕೆ ಅವರವರದ್ದೇ ಆದಂತಹ ಮನೆಯಲ್ಲಿ ಅವರವರೇ ಇರ್ತಾರೆ. ತಪ್ಪಿಯೂ ಮತ್ತೊಬ್ಬರು ಅತಿಕ್ರಮವಾದ ಪ್ರವೇಶವನ್ನು ಮಾಡಲಾರರು ಎನ್ನುವ ಧೈರ್ಯ ಸಂದೋಹದಿಂದ ಒಡಗೂಡಿದಂತಹ ಕಾಲ ಇದು. ಹೌದು. ಅಂತಲ್ಲಿ ನಿನ್ನನ್ನು ಯಾರೇ ಆಕ್ಷೇಪಿಸದೇ ಇದ್ದರು ನಮ್ಮ ಸ್ವಂತ ಮಾತುಕತೆಗೆ ಬೇಕಾಗಿ ನಿರ್ಮಾಣವಾಗಿರುವಂತಹ ಈ ಭವನವನ್ನು ನೀನು ಹೋಗುವ ಪೂರ್ವದಲ್ಲಿ ಸಾಮಾನ್ಯವಾಗಿ ಹೊರಗಿನಿಂದ ಯಾರಲ್ಲಾದ್ರೂ ಕೇಳಿ ಒಳ ಪ್ರವೇಶಿಸಬೇಕಿತ್ತು. ಕೇಳಲಿಲ್ಲ, ಇಲ್ಲ, ನೀನೊಬ್ಬ ಪ್ರವೇಶಿಸಿ ಎನ್ನುವುದು ನಮಗೆ ಗೊತ್ತಿಲ್ಲ, ನೀನೋಗಿ ಬಂದೆ. ಇದು ಸಭ್ಯತೆಯ ಲಕ್ಷಣವಲ್ಲ. ಯಾವ ಊರಿನಿಂದಲೇ ನೀನು ಬಂದಿರು, ಯಾವ ಊರಿನವರೊಟ್ಟಿಗೆ ನೀನು ಇರು, ಯಾವ ಊರು ಇದನ್ನು ಅಂಗೀಕರಿಸಲಾರದು. ಬಂದದ್ದು ಮಾತ್ರ ಅಲ್ಲ, ನನ್ನ ಆಸ್ಥಾನದಲ್ಲಿ ವಾಲಾಸನವನ್ನು ಬಲಿದು ಎತ್ತರವಾಗಿ ಕುಳಿತೆ. ಒಂದು ಸಭಾಸ್ಥಾನ, ರಾಜನ ಆಸ್ಥಾನ ಅಂತ ಹೇಳಿದ್ರೆ ಒಂದು ಪೀಠ ಎತ್ತರವಾಗಿರ್ತದೆ. ಯಾಕೆ ಕೇಳಿದ್ರೆ, ಆ ಪೀಠಕ್ಕೆ ನಿಷ್ಠವಾಗಿ ಬಾಕಿದ್ದ ಪೀಠಗಳೆಲ್ಲ ಇದೆ. ಆ ಪೀಠಾಧಿಪತಿ ಹೇಳಬಹುದಾದಂತಹ ಮಾತನ್ನು ಬಾಕಿದ್ದವರೆಲ್ಲ ಕೇಳಬೇಕಾಗ್ತದೆ. ಆ ಆಸ್ಥಾನದಲ್ಲಿ ಆ ಪೀಠವೊಂದೇ ಎತ್ತರವಾಗಿರ್ತದೆ. ಅಲ್ಲಿಯ ಮೌಲ್ಯ, ಅಲ್ಲಿಯ ಮರ್ಯಾದೆ, ಆ ಮರ್ಯಾದೆಯನ್ನು ಯಾವನು ಉಲ್ಲಂಘಿಸಕೂಡದು. ನೀತಿವಂತರಾದ್ರೆ ಅಲ್ಲಿಯೂ ನೀನು ತಪ್ಪಿದೆ. ನನ್ನ ಆಸನಕ್ಕೆ ಸರಿಸಮವಾದಂತಹ ಒಂದು ಆಸನವನ್ನು ಕಟ್ಟಿ ಕುಳಿತೆ. ಅದು ಆಸನ ಎತ್ತರ ಮಟ್ಟಿಗೆ ಎತ್ತರ ಎನ್ನುವುದಕ್ಕಿಂತಲೂ ಒಂದು ತೆರನಾದಂತಹ ಅಕ್ರಮವಾದಂತಹ ಪ್ರವೇಶವನ್ನು ಕೈಗೊಂಡ ನಿನ್ನನ್ನು ಸ್ವಾಭಾವಿಕವಾಗಿ ನನ್ನ ಮಕ್ಕಳು ಮದಮುಖ ಅಂತ ಹೇಳಿದರು. ಸರಿ ಉಂಟವರದ್ದು. ಮದವೇ ಮುಖವಾಗಿ ಉಳ್ಳವನೇ ಮದಮುಖನಾಗಿರ್ತಾನೆ. ಈ ಎರಡು ಕಾರಣಗಳಿಂದ ನೀನು ಮದಮುಖ. ಒಂದು, ಹೇಳದೆ ಕೇಳದೆ ನಮ್ಮ ಆಸ್ಥಾನವನ್ನು ಪ್ರವೇಶ ಮಾಡಿದ್ದೀಯ. ಆಸ್ಥಾನವನ್ನು ಪ್ರವೇಶ ಮಾಡುವಾಗ ಇಂಥವರು ಬರ್ತಾರೆ, ಇಂಥದ್ದಕ್ಕಾಗಿ ಬರ್ತಾರೆ, ಒಂದು ಸಾಮಾನ್ಯ ಪರವಾನಿಗೆಯನ್ನಾದರೂ ಪಡೆಯಬೇಕಾಗ್ತದೆ. ಅದು ಯಾವುದನ್ನು ನೀನು ಹೊಂದಲಿಲ್ಲ. ಇನ್ನೊಂದು, ನಮ್ಮ ಆಸ್ಥಾನದ ವ್ಯಾಪ್ತಿಯ ಮಾನವನ್ನು ಧಿಕ್ಕರಿಸಿ ನೀನು ಏನೋ ಒಂದು ಆತಂಕಕಾರಿಯಂತೆ ಇಲ್ಲಿ ಸ್ಥಾಪಿತರಾದದ್ದು ಎರಡನೆಯ ತಪ್ಪು. ಆದದ್ದರಿಂದ ನಿನ್ನನ್ನು ಮದಮುಖ ಅಂತ ಹೇಳಿದ್ರೆ ಯಾವ ಮಟ್ಟದಲ್ಲಿಯೂ ಮಕ್ಕಳದ್ದು ತಪ್ಪಲ್ಲ. ಅದಕ್ಕೆ ಪ್ರತಿಯಾಗಿ ನೀನು ಕೊಟ್ಟ ಉತ್ತರ, ನೀವು ಮದಮುಖರು. ಹೌದು, ನಿಮ್ಮ ಜಾತಿಗೊಂದು ಸ್ವಭಾವ ಉಂಟು. ಏನೇ ಕೊಟ್ಟು ಅದನ್ನು ತಿರುಗಿಸಿ ಅವರಿಗೆ ಬಿಸಾಡುವ ಸ್ವಭಾವ. ಹಾಗೆ ಮಾಡಿದೆಯೋ? ಇಲ್ಲ. ಅದಕ್ಕಿಂತ ಮುಂದುವರಿದು ಒಂದು ವಾಕ್ಯ ಹೇಳಿದೆ. ಶ್ರೀರಾಮನ ಶವ ಕಟ್ಟಿ ನೀವು ಬರಿದೇ ಕನ್ನಡ ಕಾರಣರಾಗಿರಿ. ಈ ವಾಕ್ಯ ಸ್ವಲ್ಪ ವಿಚಾರಣೆ ಮಾಡಬೇಕಾದ ವಾಕ್ಯ, ಯಾಕೆ ವಿಮರ್ಶಿಸಬೇಕಾದ ವಾಕ್ಯ. ಈಗ ಶ್ರೀರಾಮನ ಕುದುರೆಯನ್ನು ಕಟ್ಟಿ ಬರಿದೇ ಕದನ ಅಂತಾದ್ರೆ ಅದನ್ನು ಕಟ್ಲೇಬಾರ್ದಿತ್ತು ಅಂತಾದ್ರೆ ಆ ಲೇಖನದಲ್ಲಿ ಬಲವುಳ್ಳವರು ಕಟ್ಟಿ ಎನ್ನುವಂತ ಉಕ್ತಿ ಯಾಕೆ? ಈಗ ಬಿಟ್ಟವರೇ ಅದರಲ್ಲಿ ಒಂದು ವಾಕ್ಯವನ್ನು ಬರೆದಿದ್ದಾರೆ ಅಂತಾದ್ರೆ ಬಲವಂತರು ಕಟ್ಟಬೇಕು, ಕಪ್ಪ ಕೊಡಬೇಕು. ಹಾಗಾದ್ರೆ ಬಲಾಬಲಗಳನ್ನು ವಿಮರ್ಶಿಸುವಂತಹ ಒಂದು ರಂಗ ಪ್ರತ್ಯೇಕ ಉಂಟಲ್ಲ, ಅದು ಬಾಯಿಯಲ್ಲ. ಬಾಯಿಯಲ್ಲಿ ಒಬ್ಬರ ಬಲವನ್ನು ಇನ್ನೊಬ್ಬರ ಬಲವನ್ನು ವಿಮರ್ಶೆ ಮಾಡುವುದು ಅದು ವಾದದ ಮುಖ. ಮೈಯ ಬಲವನ್ನು, ಅವರದ್ದಾದಂತಹ ಸೇನಾ ಬಲವನ್ನು, ಅವರ ಯುದ್ಧತಂತ್ರದ ಬಲವನ್ನು ಆ ವಿಭಾಗದಲ್ಲೇ ನೋಡ್ಬೇಕಲ್ಲ, ದೂರದಲ್ಲೇ ಕಾಣಬೇಕು. ಹಾಗಾದ್ರೆ ಕುದುರೆಯನ್ನು ಕಟ್ಟಿದಂತಹ ನಾವು ಬರಿದೇ ರಣಕಾರಣರಾಗ್ತೇವೆ ಅಂತಾದ್ರೆ ನೀವು ಪ್ರಪಂಚದಲ್ಲಿ ಪ್ರತಿಯೊಬ್ಬರನ್ನು ಹಾಗೆ ಬರಿದೇ ಮಾಡುವುದಕ್ಕಾಗಿಯೇ ಹೀಗೊಂದು ಹುನ್ನಾರವನ್ನು ಹುಡುಕುತ್ತಾ ಇದ್ದೀರಾ? ಹೀಗೊಂದು ಪ್ರಶ್ನೆ ಬರ್ತದೆ ಅಂತ. ಬಲಹುಳ್ಳ ಬಟರಿದ ಕಟ್ಟಿ ಕಾದುವುದು, ಬಲಹೀನರಾದವರು ಕಪ್ಪ ಕೊಡುವುದು. ಈ ಎರಡು ವಾಕ್ಯವು ನಿಮ್ಮದ್ದೇ ಹೌದಲ್ಲ? ನಾವು ಕಟ್ಟಿದ್ರೆ ನಮ್ಮ ಬಲವನ್ನು ಹ್ರಾಸಗೊಳಿಸಬೇಕಾದಂತಹ ತಂತ್ರ ಯುದ್ಧದಲ್ಲಿ ನೀನು ಮಾತಿಗೆ ಎಳೆದು ಒಂದು ಅತಿಕ್ರಮವಾದಂತಹ ಪ್ರವೇಶವನ್ನು ಮಾಡಿ ನಮ್ಮ ಸಭೆಯಲ್ಲಿ ನಿಂತು ಕಟ್ಟಿದ್ದೇ ನಿಮ್ಮ ಮಧುಮುಖಕ್ಕೆ ಕಾರಣವಾಗುತ್ತದೆ ಅಂತಾದ್ರೆ ಈ ಪ್ರಪಂಚದಲ್ಲಿ ಸುಮ್ಮನೆ ಕಲ್ಲು ಬಿಸಾಡಿ ಅವರನ್ನು ಎಬ್ಬಿಸಿ ಯಾರ ಕಲ್ಲು ಬಿಸಾಡಿದವ ಅಂತ ಬೈಯುವಾಗ ನೀವೆಂತದ ಈ ಸಭೆಯ ಮರ್ಯಾದೆಯನ್ನು ಮೀರುವುದು ಅಂತ ಬಾಕಿದ್ದವರಿಗೆ ಚೂಟಿ ಎಬ್ಬಿಸಿದ ಹಾಗ ಇದೆಲ್ಲ ನ್ಯಾಯಯುತವಾದದ್ದು ಆಗುವುದಿಲ್ಲ. ಹಾಗಾಗಿಯೇ ಮಕ್ಕಳನ್ನು ಬದಿಗಿರಿಸಿ ಅರಸನಾದ ವೀರಮಣಿಯೇ ಹೂಂಕರಿಸಿ ಎದ್ದಿದ್ದಾರೆ. ಈಗ ಪ್ರಶ್ನೆ ಒಂದೇ, ಏನು? ನೀನು ರಾಮ ಎನ್ನುವಂತಹ ಒಂದು ಶಬ್ದವನ್ನು ಹೇಳಿದೆ. ಆ ರಾಮ ಅಂದ್ರೆ ಏನು? ರಾಮ ಅಂದ್ರೆ ಯಾರು? ರಾಮ ಅಂದ್ರೆ ಹೇಗೆ? ರಾಮನಲ್ಲಿ ಎಷ್ಟು ಕಲಿತನ ಇದೆ ಅದು ಬೇಕು ನಮಗೆ. ಕಲಿತನವೇ ಅಲ್ಲ ಭಯ ಹಾಕಿದ
ಪ್ರಥಮದಲ್ಲಿ ಆಕ್ಷೇಪ ಅಂತಲ್ಲ, ನೀನು ಮಾಡಿದ್ದನ್ನು ಪ್ರಶ್ನಿಸಿ. ಸರಿಯಪ್ಪ. ನಮ್ಮ ಸಭೆಯಲ್ಲಿ ಒಂದು ವಿನೀತತೆ ಎನ್ನುವುದು ಬೇಕು. ಯಾರೇ ಆಗ್ಲಿ, ನಾವು ಬೇರೆಯವರ ಬಳಿಗೆ ಹೋಗುವಾಗ ಅಲ್ಲಿನ ಸಂಪ್ರದಾಯ ಏನು, ಅಲ್ಲಿನ ನೀತಿ ಏನು, ಅಲ್ಲಿ ನಾವು ಹೇಗೆ ನಡ್ಕೊಂಡ್ರೆ ಅವರಿಗೆ ಸಮಾಧಾನ ಆದೀತು, ನಾವು ಯಾಕೆ ಬಂದಿದ್ದೇವೆ, ಇದರ ಪೂರ್ವಾಪರಗಳನ್ನು ಚೆನ್ನಾಗಿ ಅರ್ಥ ಮಾಡಿ ನಮಗೆ ಗೊತ್ತಿದ್ದಷ್ಟನ್ನು ಮಾಡಿ ನಮಗೆ ಗೊತ್ತಿದ್ದ ಹಾಗೆ ಹೋಗ್ಲಿಕ್ಕೆ ಇರುವಂತದ್ದಲ್ಲ. ವೀರಮಣಿ ಒಳ ಪ್ರವೇಶ ಮಾಡಿದ್ದು ಹೌದಯ್ಯ. ಒಳ ಪ್ರವೇಶ ಮಾಡುವಾಗ ನಾನು ಬರ್ತಾ ಇದ್ದೇನೆ ಎನ್ನುವುದು ಗೊತ್ತಿದ್ದರು ಅಲ್ಲಿದ್ದವರು ಯಾರು ನನ್ನನ್ನು ತಡೆಯುವುದಕ್ಕೆ ಮುಂದಾಗಲಿಲ್ಲ. ನಾನು ಅದಕ್ಕೆ ಮೊದಲೇ ಉತ್ತರ ಕೊಟ್ಟಿದ್ದೆ. ಏನು? ಯಾರು ತಡೆಯದೇ ಇದ್ದು ಈಗ ಮನೆಗೆ ಬಾಗಿಲು ಹಾಕ್ಲಿಲ್ಲ, ಬಾಗಿಲು ಹಾಕ್ಲಿಲ್ಲಲ್ಲ, ನಾನು ಒಳಗೆ ಬಂದೆ, ಸಭ್ಯತೆ ಅಲ್ಲ. ಮನೆಯಲ್ಲಿ ಯಾರಿದ್ದಾರೆ ಎನ್ನುವುದನ್ನು ಗೊತ್ತು ಮಾಡಿಕೊಂಡು ಮನೆಯ ಹೊರಗೇ ನಿಂತು ಬರುವವರಿಗೆ ಅಷ್ಟು ವ್ಯವಧಾನ ಬೇಕು. ಅಷ್ಟು ವ್ಯವಧಾನವೂ ನಿನ್ನಲ್ಲಿಲ್ವಾ? ಹಾಗಲ್ಲ, ಕಲಾಪ ನಡೆಯುತ್ತಾ ಉಂಟು. ಇದು ನಮ್ಮ ಗುಪ್ತ ಸಮಾಲೋಚನಾ ಕಲಾಪ. ನೀನು ನಮ್ಮವಲ್ಲ, ಹೊರಗಿನವಲ್ಲ. ಹಾಗಾದ್ರೆ ಮತ್ತೊಬ್ಬರು ವಿಷಯಾಸಕ್ತತೆ ಸಪ್ತವ್ಯಸನಗಳಲ್ಲಿ ಒಂದು, ಮತ್ತೊಬ್ಬರು ಗುಟ್ಟಾಗಿ ಏನು ಅವರಷ್ಟಕ್ಕೆ ಸಮಾಲೋಚನೆ ಮಾಡುವಾಗ ಕದ್ದಾಲಿಕೆ, ಆ ವಿಷಯದ ಬಗ್ಗೆ ಒಂದೊಂದೇ ಮಾತಿನ ಎಳೆತ, ಇದೆಲ್ಲ ಶಾಸ್ತ್ರ ನಿಷಿದ್ಧ. ವೀರಮಣಿ, ಕೆಲವೊಂದು ಸಂದರ್ಭ ಅಂತ ಇರ್ತದೆ, ಆ ಸಂದರ್ಭಕ್ಕೆ ಅನುಸಾರವಾಗಿ ನಾವು ನಡೆದುಕೊಳ್ಬೇಕು. ಏನು ಸಂದರ್ಭ? ಈಗ ಒಂದು ಸಂದರ್ಭದಲ್ಲಿ ಒಂದು ಮನೆಗೆ ಬೆಂಕಿ ಬಿದ್ದಾಗ ಆ ಮನೆಯವರು ಪಕ್ಕದ ಮನೆಯಲ್ಲಿ ಇದ್ದಾಗ ಬೆಂಕಿ ಬಿದ್ದಂತ ವಿಷಯ ಅವರಿಗೆ ಗೊತ್ತಿಲ್ಲದೆ ಇದ್ದ ಆ ಕಾಲಕ್ಕೆ ಅವರಿಗೆ ವಿಷಯವನ್ನು ಮುಟ್ಟಿಸುವುದಕ್ಕಾಗಿ ನಾವು ಅವಸರದಿಂದ ಹೋಗ್ತೇವೆ. ಎಲ್ಲಿ ಬೆಂಕಿ ಬಿದ್ದಿದೆ? ಪಕ್ಕದ ಮನೆಯಲ್ಲಿ ಬೆಂಕಿ ಬಿದ್ದದ್ದು. ಉಪಮಾಲಂಕಾರ ಇಲ್ಲಿಗೆ ಹೇಗೆ ಅನ್ವಯ ಅಂತ ಹೇಳ್ತೇನೆ ಕೇಳು. ಬಿದ್ದಾಗ ವಿಷಯವನ್ನು ಮುಟ್ಟಿಸುವುದಕ್ಕೆ ಹೋಗ್ತೇವೆ. ಆಗ ಅವರು ಮನೆ ಒಳಗಿದ್ದಾಗ ಹೊರಗಡೆ ಇದ್ದವರಲ್ಲಿ ಅವರು ಹೇಗಿದ್ದಾರೆ, ಎಷ್ಟೊತ್ತಿಗೆ ಕಾಣಬಹುದು, ಹೇಗೆ ಕಾಣಬಹುದು ಎನ್ನುವ ಹಾಗೆ ಹೇಳುತ್ತಾ ಕುಳಿತರೆ ಏನಾಗ್ತದೆ, ಬೆಂಕಿ ಬಿದ್ದ ಮನೆ ಪೂರ್ಣವಾಗಿ ಸುಟ್ಟು ಹೋಗ್ತದೆ. ನನಗೆ ಅದು ಅರ್ಥ ಆಗ್ತದೆ. ತಡೆಯಪ್ಪ, ಇಲ್ಲಿ ಬೆಂಕಿ ಬಿದ್ದದ್ದೇನು ಅಂತ ಕಾರಣ ಬೇರೇನಲ್ಲ, ಇಲ್ಲಿ ನೀವಾಗಿಯೇ ಬೆಂಕಿ ಹಾಕಿಕೊಂಡದ್ದು. ಇಲ್ಲ, ನಾನು ಹೇಳಿದನಲ್ಲ, ಎರಡು ವಾಕ್ಯವೂ ನಿಮ್ಮದ್ದು. ಬಲ ಇದ್ದವರು ಕಟ್ಟಬೇಕು, ಬಲ ಇಲ್ಲದೆ ಇದ್ದವರು ಕಪ್ಪ ಕೊಡಬೇಕು. ಹೌದಯ್ಯ. ಅದರ ತೀರ್ಮಾನ ಮಾಡಬೇಕಾದದ್ದು ಯಾರು? ತೀರ್ಮಾನ ಮಾಡಬೇಕಾದದ್ದು ನೀವೇ. ಹೌದಾ? ಹೌದು. ನಾವೀಗ ತೀರ್ಮಾನ ಮಾಡಿದ್ದು ಒಂದೇ ವಾಕ್ಯವು, ಯಾವುದು? ನಮ್ಮಲ್ಲಿ ಬಲ ಉಂಟು. ನೀ ಯೋಚನೆ ಮಾಡು. ಅಶ್ವಮೇಧ ಎನ್ನುವಂತ ಕೃತವನ್ನು ಬಲಾಢ್ಯ ಕೈಗೊಳ್ಳಲಿ, ಅದೆಲ್ಲ ಬಲಹೀನನಾದವನೇ ಮಾಡುವುದಕ್ಕಾಗಿ ಮುಂದಾಗಲಿ. ಅಶ್ವಮೇಧದ ವಿಧಿ ಇರುವುದೇ ಹಾಗೆ. ಬಲವಂತರು ಕಟ್ಟಿ ಕಾದಾಡಬೇಕು, ಬಲಹೀನರಾದವರು ಕಪ್ಪವನ್ನ ಕೊಡಬೇಕು. ಬಲವಂತರು ಎನ್ನುವ ನೆಲೆಯಲ್ಲಿಯೇ ಕಟ್ಟಿದ್ದೇವೆ ಅಂತ ಆಗ್ಲಪ್ಪ. ಈಗ ಬಲವಂತ ಎನ್ನುವ ನೆಲೆಯಲ್ಲಿ ನೀವು ಕಟ್ಟಿದ್ದೀರಿ ಎನ್ನುವಲ್ಲಿಗೆ ಕಟ್ಟಿದವರಲ್ಲಿ ನೇರವಾಗಿ ಹೋರಾಟ ಮಾಡಬೇಕನ್ನುವುದೇನಿಲ್ಲ. ಕೆಲವೊಂದು ಸಂದರ್ಭ, ಕೆಲವೊಂದು ವಾಕ್ಯಗಳು ಕೆಲವರ ಉದ್ರೇಕಿಸ್ತದೆ, ಸಿಟ್ಟು ಬರುವ ಹಾಗೆ ಮಾಡ್ತದೆ. ಸಿಟ್ಟಿದ ಬರದಲ್ಲಿ ಇಂಥದೊಂದು ಕಾರ್ಯವನ್ನ ಮಾಡ್ತೇವೆ ಎನ್ನುವ ಹಾಗೆ ಘೋಷಣೆ ಮಾಡಿರ್ತಾರೆ. ಆ ಘೋಷಣೆಗೆ ಸರಿಯಾಗಿ ಕಾರ್ಯೋನ್ಮುಖರಾಗುವುದಕ್ಕೆ ಮುಂದಾಗ್ತಾರೆ. ಆಗ ಏನು ಮಾಡಬೇಕು ಕೇಳಿದ್ರೆ, ಬರೆದವ ಅವರಿಗೆ ಎಚ್ಚರಿಕೆ ವಹಿಸಿಕೊಡ್ಬೇಕು. ಹೇಗೆ? ಆತುರದಲ್ಲಿ ಮಾಡಿದ್ದು ಬರಿದ ಕದನಕ್ಕೆ ಕಾರಣರಾಗಿದೆ ಅಂತ ಹೇಳಿದ್ರೆ ಅದು ನೀವು ನಿಮ್ಮಷ್ಟಕ್ಕೆ ಯೋಚನೆ ಮಾಡಿ ರಾಮನ ವಿಷಯವನ್ನ ಅರ್ಥ ಮಾಡಿಕೊಳ್ಳದೆಯೋ ಅದಲ್ಲ, ಅರ್ಥ ಆಗಿಯೂ ಹೀಗೆ ಮಾಡಿದ್ದೀರೋ, ರಾಮನ ಬಲದವರಲ್ಲಿ ಹೋರಾಟ ಮಾಡಿ ಸುಮ್ಮನೆ ಸಾಯುವುದು ಬೇಡ ಎನ್ನುವ ಕಾರಣಕ್ಕಾಗಿ ಹಾಗೆ ಹೇಳಲಿಕ್ಕೆ. ಸುಮ್ಮನೆ ಸಾಯುವುದೇ ಹೌದು ಅಂತ ಇದ್ರೆ ನೀವು ಕುದುರೆ ಬಿಟ್ಟದ್ದೇ? ಅಯ್ಯೋ, ಕುದುರೆ ಬಿಟ್ಟಿದ್ದವ್ರನ್ನು ಕೊಲ್ಲಿಕ್ಕೆ ಅಲ್ವೇ ಅಲ್ಲ. ಕುದುರೆ ಬಿಟ್ಟದ್ದು ಅಶ್ವಮೇಧದ ಅಶ್ವ ತಾನು ಅದರ ಸ್ವಇಚ್ಛೆಯಿಂದ ಹೋಗುದು. ಈಗ ಹೋಗ್ಬೇಕಿರುವಾಗ ನಾವು ಹೇಳುವುದಿಲ್ಲ. ಕುದುರೆ ಬಂತು, ಹೌದು, ನಾವು ಅದನ್ನು ಕಟ್ಟಿದೆವು. ಕಟ್ಟಿದ ನಮ್ಮನ್ನು ನೀವು ಕಟ್ಟಿದ್ದು ಸ್ವಲ್ಪ ಹೆಚ್ಚಾಯಿತು ಅಂತ ಹೇಳುವುದಾದ್ರೂ ಆ ಹೇಳುವಿಕೆ ಎನ್ನುವಂತಹ ಮರ್ಯಾದೆ ಯಾರಿಗಿರುವುದು? ಹೇಳುವವರಿಗೆ. ಆ ಹೇಳುವವರು ಹೇಳಬೇಕು ಅಂತ ಇದ್ರೆ ಈಚೆಯವರ ವ್ಯವಧಾನವನ್ನು ಕಾಯ್ಬೇಕಾ ಬೇಡವಾ? ಯಾಕೆವರದ್ದು? ನಮ್ಮದ್ದು ಇಲ್ಲಪ್ಪ. ಮತ್ತೆ ಯಾಕೆ ಗೊತ್ತುಂಟಾ? ಸಮಯ ಇರಬೇಕು ಕಾಯುವುದಕ್ಕೆ. ವರುಷವೊಂದರೊಳಗೆ ಇಳೆಯ ಸಂಚಾರ ಮಾಡಿ ಯಜ್ಞಶಾಲೆಯನ್ನ ಪ್ರವೇಶ ಮಾಡಬೇಕು ಇದ್ರೆ ನಾವು ರಣಕಣಕ್ಕೆ ಬರ್ತೇವೆ. ಅಲ್ಲಿ ಹೇಳಬಹುದಿತ್ತಲ್ಲ, ಅಲ್ಲಿ ನೋಡಿ ನೀವು ಹೋರಾಟ ಮಾಡಬೇಡಿ, ಇದು ಮನೆಯೊಳಗೆ ಬಂದು ನಾವು ಸಮಾಲೋಚನೆ ಮಾಡುವಂತಹ ಮಂದಿರವನ್ನು ಹೊಕ್ಕು ಇನ್ನೇನೋ ಮಾಡುವುದಕ್ಕಿಂತ ಒಂದು ಮರ್ಯಾದೆಯಿಂದ ಸಭ್ಯತೆಯಿಂದ ನಾವು ಸೇನೆ ಹಿಡಿದುಕೊಂಡು ಬರ್ತೇವೆ. ಹೌದಪ್ಪ, ಹೇಳುವುದಪ್ಪ. ವೀರಮಣಿ, ನೀವು ಸೇನೆ ಹಿಡಿದುಕೊಂಡು ಬರುವಾಗ ಹೇಳುವುದು ಹೌದು. ಸೇನೆ ಹಿಡಿದುಕೊಂಡು ಬರುವುದಕ್ಕೆ ಕೆಲವಷ್ಟು ಸಮಯ ತೆಗೆದುಕೊಂಡ್ರೆ ನಮಗೆ ಅವಧಿ ಎನ್ನುವುದುಂಟು. ಹಾಗೆ ಈಗ ಒಂದು ತೀರ್ಮಾನ ಮಾಡಬೇಕು. ನಮ್ಮ ಸಭೆಯನ್ನು ಹೊಕ್ಕದ್ದು ನಿನ್ನ ಅಕ್ರಮ ಹೌದಾ ಅಲ್ವಾ?
ಅಕ್ರಮ, ಖಂಡಿತವಾಗಿ ಅದನ್ನು ತೀರ್ಮಾನಿಸುವುದು ನಾವು. ಅಕ್ರಮ. ಈಗ ನೀನ್ ಯಾರು? ನಾನು ರಾಮನ ಬಂಟ ಹನುಮಂತ. ಹೌದಾ? ಹೌದು. ನಿನ್ನ ರಾಮ ಸಾಕೇತದಲ್ಲಿರುವುದಲ್ಲ. ಹೌದು. ಆ ಸಾಕೇತದೊಂದು ಗುಪ್ತ ಸಮಾಲೋಚನಾ ಮಂದಿರಕ್ಕೆ ಯಾರಾದ್ರೂ ಅಕ್ರಮವಾಗಿ ಪ್ರವೇಶ ಮಾಡಿದ್ರೆ ಏನ್ ಮಾಡ್ಯಾರಲ್ಲಿ? ಗುಪ್ತ ಸಮಾಲೋಚನಾ ಮಂದಿರಕ್ಕಾದ್ರೆ ಬರಬಾರ್ದು. ಇದು ಗುಪ್ತ ಸಮಾಲೋಚನಾ ಮಂದಿರ. ಹೌದಾ? ನನ್ನ ಗುಪ್ತ ಸಮಾಲೋಚನಾ ಮಂದಿರ. ಕುದುರೆಯನ್ನು ಕಟ್ಟಿದ್ದರ ಬಗ್ಗೆ ಪೂರ್ವಭಾವಿಯಾಗಿ ನಾವು ನಾಳೆ ಏನು ಮಾಡಬಹುದು ಎನ್ನುವಂತಹ ವಿಚಾರವನ್ನು ನಮ್ಮವರಲ್ಲಿ ವಿಮರ್ಶೆ ಮಾಡುವ ಸಭೆ. ಹೌದು. ನೀನು ಅಕ್ರಮವಾಗಿ ಸಭೆಗೆ ನಾನು ಕಾರಣ ಬೇರೆ ಏನೂ ಅಲ್ಲ. ನೀವಿಲ್ಲಿ ನಿರ್ಧಾರವನ್ನು ತೆಗೆದುಕೊಂಡು ನಾಳೆ ದಿವಸ ಯುದ್ಧಕ್ಕೆ ಬಂದದ್ದೇ ಹೌದು ಅಂತಾದ್ರೆ ಯುದ್ಧದಲ್ಲಿ ನಾಮಸೇನೆಯವರ ಕೈಯಿಂದ ಸಾಯಬಾರದು ಎನ್ನುವ ಕಾರಣಕ್ಕಾಗಿ ಆ ನೀತಿಯನ್ನ ಹೇಳುವುದಕ್ಕಾಗಿ ನಾವು ಎಲ್ಲಿ ಸಂಧಾನ ಒಂದು ಬದಿಯಿಂದ ಬರೆದು ಕಳಿಸುವುದು, ಮತ್ತೊಂದು ಕಡೆಯಿಂದ ಜನಗಳು ಹೋಗುವುದು. ಅಲ್ವಲ್ಲ, ಒಂದು ನೆನಪಿಡು, ಬಲಹೀನರಾದವರು ಸಂಧಾನ ಮಾಡುವುದಲ್ಲ, ಬಲವಂತರೇ ಸಂಧಾನ ಮಾಡುವುದು. ನಮ್ಮ ಕೈಯಲ್ಲಿ ಆಗದೆ ನಾವು ಸಂಧಾನ ಮಾಡಿದ್ದಲ್ಲ. ಈಗ ಕುದುರೆಯನ್ನು ಬಿಟ್ಟು ಸಮಯ ಎಷ್ಟಾಯ್ತು? ಬಹಳಷ್ಟು ಆಯ್ತು. ಕಟ್ಟಿದವರಲ್ಲಿ ಯಾರಲ್ಲಿ ಈ ಪ್ರಕ್ರಿಯೆಯಲ್ಲಿ ಸಂಧಾನ ಮಾಡಿದ್ದೀರಿ? ನಮಗೆ ಯಾರಲ್ಲಿ ಮಾಡಬೇಕು ಅನ್ನಿಸಿದವರಲ್ಲಿ ಮಾಡಿದ್ದೇವೆ. ಹಾಗಿದ್ರೆ ಇಲ್ಲಿ ಮಾಡಿದ ಕಾರಣ ಏನು? ಯಾಕೆ ಮಾಡಿದ್ದೇವೆ? ಕಾರಣ ಉಂಟು. ಏನು? ಈಗ ರಾಮ ಭಕ್ತರು ಹರಿಭಕ್ತರೆನಿಸಿಕೊಂಡಿದ್ದಾರೆ. ಜ್ಯೋತಿರ್ಮೇಳದಲ್ಲಿದ್ದವರು ಶಿವಭಕ್ತರು. ಶಿವಭಕ್ತರ ಮೇಲೆ ಹರಿಭಕ್ತರಾದವರು ನೇರ ಪ್ರಹಾರ ಮಾಡುವುದು ಬೇಡ ಎನ್ನುವ ಕಾರಣಕ್ಕಾಗಿ ಶಿವಭಕ್ತರಿಗೆ ವಿಷಯವನ್ನು ಮುಟ್ಟಿಸುವುದಕ್ಕಾಗಿ ಈ ಸಂಧಾನ ಪ್ರಕ್ರಿಯೆ. ಕುದುರೆಯನ್ನು ನೀವು ಬಿಟ್ಟದಲ್ಲ, ನಾವೇ ಬಿಟ್ಟದಲ್ಲ. ದೈವದ ಪ್ರೇರಣೆಯಂತೆ ಕುದುರೆ ತನ್ನಿಂದ ತಾನಾಗಿಯೇ ಇಲ್ಲಿ ನಡೆದು ಬಂದಿದೆ ಅಂತ ಅದರ ಹಣೆಯ ಲೇಖನವನ್ನು ಜ್ಯೋತಿರ್ಮೇಳದವರು ಓದಿದ್ದಾರೆ ಅಂತಾದ್ರೆ, ಓದಿದವರು ತೀರ್ಮಾನವನ್ನು ಕೈಗೊಂಡಿದ್ದಾರೆ ಅಂತಾದ್ರೆ, ಶಿವೇಚ್ಛೆಯೋ ನಾರಾಯಣನ ಇಚ್ಛೆಯೋ ಅದು ಹೋರಾಟಕ್ಕೊಂದು ಅಣಿಯನ್ನು ಮಾಡಿಕೊಡ್ತದೆ ಅಂತಾದ್ರೆ ಅದರಲ್ಲಿ ಹಿಂದೆ ಮುಂದೆ ನೋಡ್ಲಿಕ್ಕಿಲ್ಲ. ಸಮುದ್ರವನ್ನು ಮತಿಸಿಯೇ ಅಮೃತವನ್ನು ತೆಗೆದದ್ದು. ಹೌದು. ಅಮೃತ ಬರಬೇಕು ಅಂತಾದ್ರೆ ಹೋಗಿ ಹೊಯ್ಗೆ ತೆಗೆದ ಹಾಗೆ ಅಮೃತ ತೆಗೆದದ್ದಲ್ಲ, ಬಂದದ್ದು. ಹೌದಾ? ಹೌದು. ಹಾಗೆ ಹೇಳಿದ್ರು. ಈಗ ಕುದುರೆ ತನ್ನಿಂದ ತಾನಾಗಿ ಇಲ್ಲಿಗೆ ನಡೆದು ಬಂದಿದೆ ಅಂತಾದ್ರೆ ಅದನ್ನು ಕಟ್ಟಿದಂತಹ ನಮಗೂ ದೈವದ ಪ್ರೇರಣೆ ಉಂಟು ಅಂತಲೇ ಅರ್ಥ. ವೀರಮಣಿ, ಕುದುರೆ ಬರುವಲ್ಲಿಯೋ ನೀವು ಕಟ್ಟುವಲ್ಲಿ ಯುದ್ಧಕ್ಕೆ ಸಿದ್ಧರಾಗುವಲ್ಲಿ ದೈವ ಪ್ರೇರಣೆಯೇ ಅಂತ ನೀವು ಹೇಳುವುದಾದ್ರೆ ಈ ಸಂಧಾನ ಮಾಡುವುದು ರಾಮಸೇನೆಗೆ ಯಾಕೆ ದೈವ ಪ್ರೇರಣೆ ಅಂತ? ನಮಗೆ ಇದು ದೇವರ ಪ್ರೇರಣೆ ಆಗಿದೆ. ಅನಿವಾರ್ಯ ಉಂಟು ಅಂತಾದ್ರೆ ಯಾರು ಅನಿವಾರ್ಯಕ್ಕೆ ಒಳಗಾಗಿದ್ದಾನೆ ಅಲ್ಲ, ಅವನು ಸಭ್ಯನಾಗಿ ಒಂದು ಹೇಳುವುದಕ್ಕೆ ಅವಕಾಶವನ್ನು ಕಲ್ಪಿಸುತ್ತಾ ನನಗೆ ಹೀಗೆ ಮಾತಾಡುವುದಕ್ಕುಂಟು, ಅರಸರನ್ನು ಕಾಣಬಹುದೇ ಎನ್ನುವ ನೆಲೆಯಲ್ಲಿ ಬರಬೇಕಿತ್ತು. ನೀನು ಅದನ್ನು ಅಕ್ರಮವಾಗಿ ಅತಿಕ್ರಮವಾಗಿ ಪ್ರವೇಶಿಸಿದೆ, ಉಲ್ಲಂಘನೆ ಮಾಡಿದೆ. ಮತ್ತೆ ಹೇಳ್ತೀವಿ ರಾಮ ಒಬ್ಬ ರಾಮನೊಬ್ಬ ಕಲಿ ಅಂತ ಹೇಳಿಕೆಯನ್ನೇ ಕೊಡುವುದಾದ್ರೆ ಮತ್ತೆ ನೀವು ಇಷ್ಟೆಲ್ಲ ಸೇನೆ ಬಂದದ್ದು ಯಾಕೆ? ಅಲ್ಲಪ್ಪ, ರಾಮನ ಕಲಿತನ ಏನು ಎನ್ನುವುದು ಲೋಕವೇ ಒಪ್ಪಿದೆ. ಏನು ಅದನ್ನು ನೀ ತಿಳಿದಿದ್ದು ಗೊತ್ತಿಲ್ಲ. ಲೋಕ ಒಪ್ಪಿದೆ ಅಂತ ಹೇಳ್ತೀವಿ, ನೀನು ತಿಳಿಲಿಲ್ಲ. ನೀ ಅದನ್ನ ಹೇಳ್ಬೇಡ. ನಿನ್ನದು ಬಹುಮತವಾ? ನೀನು ಹೇಳುವ ವಾಕ್ಯದ ಹಿನ್ನೆಲೆಯಲ್ಲಿರಬಹುದಾದದ್ದು ಬಹುಮತವಾ ಸರ್ವಾನುಮತವಾ? ಬಹುಮತವೇ ಉಂಟು. ಆ ಬಹುಮತ ಆಗುದಿಲ್ಲ, ಬಹುಮತವೇ ಸರ್ವಾನುಮತ ಆಗುದಿಲ್ಲ. ಹೇಗೆ ಹೇಳ್ತೀನಿ? ಬಹುಮತ ಇದ್ರೆ ಹೆಚ್ಚು ಸಂಖ್ಯೆ ಉಂಟು ಪೂರ ಅಂತಲ್ಲ. ಅಲ್ಲ, ನಾನು ಹೇಳ್ತೇನೆ ಕೇಳು, ನಾನು ಹೇಳ್ತೇನೆ. ನೀನ್ ಹೇಳಿದ್ಯಲ್ಲ 14 ಲೋಕವನ್ನು ತಿಳಿದ ಮೇಲೆ ವೀರಮಣಿಗೆ ತಿಳಿದಿಲ್ಲ ಅಂತ ಹೇಳುದಲ್ಲ. ಅಲ್ಲ, ವಿಷಯ ಹೇಳು. ನೋಡು, ವೀರಮಣಿ ಒಬ್ಬನಾದ್ರೂ ನನ್ನದಲ್ಲ ಅಂತ ಹೇಳಿ ಅದು ಸರ್ವಾನುಮತ. ವೀರಮಣಿ, ನಾನೊಂದು ವಿಷಯ ಹೇಳ್ತೇನೆ ಕೇಳು. ಒಂದೇ ಮುಖದಲ್ಲಿ 2 ಕಣ್ಣು ಇರ್ತದೆ. ಒಂದೇ ಮುಖದಲ್ಲಿ 2 ಕಣ್ಣುಂಟು ಎನ್ನುವ ಕಾರಣಕ್ಕಾಗಿ ಈ ಕಣ್ಣಿಗೆ ಈ ಕಣ್ಣು ಕಾಣುವುದಿಲ್ಲ. ಒಂದೇ ಮುಖದಲ್ಲಿ ಉಂಟು, ಯಾಕೆ ಕಾಣುವುದಿಲ್ಲ ಎನ್ನುವ ಪ್ರಶ್ನೆ ಅಲ್ಲ. ಈ ಕಣ್ಣು ಕಂಡದ್ದನ್ನೇ ಈ ಕಣ್ಣು ಕಾಣ್ತದೆ. ಹಾಗಂತ ಈ ಕಣ್ಣನ್ನು ಈ ಕಣ್ಣು ಕಾಣುವುದಿಲ್ಲ, ಅದು ಏನು ಸೃಷ್ಟಿ ಅಲ್ಲ. 14 ಲೋಕದಲ್ಲಿ ಎಲ್ಲರೂ ತಿಳಿದಲ್ಲಿಗೆ ವೀರಮಣಿ ತಿಳಿಯಬೇಕಂತೇನಿಲ್ಲ. ಹಾಗಾದ್ರೆ ಬಹುಮತ ಮಾತ್ರ, ಸರ್ವಾನುಮತ ಅಲ್ಲ. ನಾನು ಸರ್ವಾನುಮತ ಅಂತ ಹೇಳಲೇ. ನೀನು ತಿಳಿಲಿಲ್ಲ ಅಂತ ಹೇಳುವುದೇ ನಿನ್ನ ತಪ್ಪು. ಅದಲ್ಲಪ್ಪ, ನೀನು ತಿಳಿಲಿಲ್ಲ, ಲೋಕ ತಿಳಿದ ಎಂಬಲ್ಲಿಗೆ ನೀ ತಿಳಿಯಬೇಕಂತೇನಿಲ್ಲ. ಹೌದಲ್ವಾ? ನಾನು ತಿಳಿಲಿಲ್ಲ, ನೀ ತಿಳಿಲಿಲ್ಲ, ನನಗೆ ತಿಳಿಯುವ ಅವಶ್ಯಕತೆ ಬರಲಿಲ್ಲ. ನಾನು ಇಷ್ಟೇ ತಿಳಿದಿದ್ದೇನೆ, ನನ್ನ ತಿಳುವಳಿಕೆಗೆ ಅದು ಸಾಕು ಅಂತ ನಾನು ತಿಳಿದಿದ್ದೇನೆ. ನಿನಗೆ ತಿಳಿಯಬೇಕಾದ ಅವಕಾಶ ತಿಳಿಯಬೇಕು ಬರಲಿಲ್ಲ, ತಿಳಿಯಬೇಕು ಅನ್ನಿಸ್ತಿಲ್ಲ. ನಮಗೆ ಹೇಳಬೇಕು ಅನ್ನಿಸಿತು. ಏನ್ ಹೇಳ್ತೀವಿ? ಹಾಗಾಗಿ ಹೇಳ್ತೇವೆ, ರಾಮನ ಕಲಿತನವನ್ನ ಪ್ರಶ್ನೆ ಮಾಡುದು ಹೌದಾದ್ರೆ ಯಜ್ಞ ಸಂರಕ್ಷಣೆಗೆ ವಿಶ್ವಾಮಿತ್ರರೊಂದಿಗೆ ಹೊರಟಂತ ರಾಮ ಲಕ್ಷ್ಮಣರು ತಾಟಕಿ ಏನು ಅಂತ 1000 ಆನೆಯ ಬಲ ಇದ್ದಂತ ಆ ತಾಟಕಿಯನ್ನು ರಾಮಚಂದ್ರ ಮತ್ತೊಂದು ಕಲಿತನವನ್ನ ತೋರಿಸಿದ್ದಾರೆ. ಸರಿ, ಒಂದು. ಇನ್ನೊಂದು ಕೇಳ್ತೀಯ, ಕರದೂಷಣ ತ್ರಿಶಿರಾದಿ ರಕ್ಕಸರನ್ನ ಸಂಹಾರ ಮಾಡಿದ್ದು, ವಿರಾಟನನ್ನ ಕೊಂದದ್ದು, ಅಲ್ಲಿಗೆ ಮುಗಿಲಿಲ್ಲ.
ಕೆಲವಷ್ಟು ಪ್ರಕರಣಗಳಲ್ಲಿ ಕೆಲವರನ್ನ ಕೊಲ್ಲಲೇಬೇಕಾದ ಪರಿಸ್ಥಿತಿ ಬಂದಾಗ ವಾಲಿಯ ನಿಗ್ರಹಣ ಆದದ್ದು. ಅಲ್ಲಿಂದ ಮುಂದೆ ಹೋದಾಗ ಸುಗ್ರೀವಾದಿಗಳ ಕಪಿಸೈನ್ಯವನ್ನ ಕೂಡಿಕೊಂಡು ಶತಯೋಜನ ವಿಸ್ತೀರ್ಣವಾದ ಶರದಿಗೆ ದಿನ 5ರೊಳಗೆ 100 ಯೋಜನೆ ಉದ್ದ 10 ಯೋಜನೆ ಅಗಲ ಇರುವ ಸೇತುಬಂಧವನ್ನ ಮಾಡಿ ಲಂಕಾ ಸಾಮ್ರಾಜ್ಯವನ್ನ ಪ್ರವೇಶ ಮಾಡಿ ರಾವಣಾದಿ ಕುಂಭಶ್ರವಣ ಇಂದ್ರಜಿತ್ತುವಿನ ಸಹಿತ ಸರ್ವರ ನಾಶವನ್ನ ಮಾಡಿ ಸೀತಾಮಾತೆಯನ್ನು ಬಿಡಿಸಿಕೊಂಡು ಬಂದದ್ದು. ಇದರ ಮಧ್ಯದಲ್ಲಿಯೂ ಇನ್ನೊಂದು ಕಲಿತನದ ವಿಷಯವನ್ನು ಹೇಳುವುದಾದ್ರೆ, ಕಲಿತನಕ್ಕೆ ಹೆಸರು ಮಾಡಿದವರು ಸಮುದ್ರ ರಾಜ ಎನ್ನುವಾಗಿ ಹೇಳಿದ್ದಾರೆ. ಅಂತ ಸಮುದ್ರ ರಾಜನನ್ನಾದರೂ ತಾನು ಬರಬೇಕು ಎನ್ನುವ ಹಾಗೆ ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡಿ ಸಮುದ್ರ ರಾಜನನ್ನು ತರಿಸಿಕೊಂಡು ತನ್ನ ಕಲಿತನವನ್ನು ತೋರಿಸಿದ ರಾಮನ ಕಲಿತನದ ಮುಂದೆ ಮತ್ತೆ ಯಾವ ಕಲಿತನ ಉಂಟು ವೀರಮಣಿ? ಈಗ ಅಷ್ಟೆಲ್ಲ ಕಲಿತನವೇ ಪ್ರಪಂಚದಲ್ಲಿ ಪ್ರಕಟಗೊಂಡಿದೆ ಅಂತಾದ್ರೆ ತಾನು ತನ್ನನ್ನೇ ತಿಳಿಯದ ಹಾಗೆ ಬ್ರಹ್ಮ ಹತ್ಯಾ ದೋಷ ಬಂದೀತೆ ಎನ್ನುವ ಶಂಕಾಕೂಪಕ್ಕೆ ಒಳಗಾಗಿ ಅದರ ಪರಿಹಾರ ಎನ್ನುವ ವಿಧಿಯಲ್ಲಿ ಒಂದು ಅಶ್ವಮೇಧ ಎನ್ನುವುದನ್ನು ಕೈಗೊಂಡು ಲೋಕದ ಮೇಲೆ ಬಿಟ್ಟಿದ್ದಾನೆ ಅಂತಾದ್ರೆ ತಾನು ಸಾಧಿಸಿದ್ದು ಸಾಧ್ಯವಾಗಲಿಲ್ಲ ಅಥವಾ ತಾನು ಸಾಧಿಸಿದ್ದು ಪೂರ್ಣ ಅಲ್ಲ, ತಾನು ಸಾಧಿಸಿದಲ್ಲಿ ಇನ್ನೂ ಕಾಣುವುದಕ್ಕಿದೆ ಎನ್ನುವುದನ್ನು ಅವನೇ ಒಪ್ಪಿಕೊಂಡ ಹಾಗಾಯ್ತಲ್ಲ. ಈಗ ನಾನು ಎಲ್ಲರನ್ನೂ ಗೆದ್ದಿದ್ದೇನೆ, ನಾನು ಎಲ್ಲವರಿಗೂ ದೊಡ್ಡವನಿದ್ದೇನೆ ಅಂತ ಅವರಿಗೆ ಪೂರ್ಣ ಪ್ರಮಾಣದಲ್ಲಿ ಅರ್ಥ ಆದ್ರೆ ಮತ್ತೊಬ್ಬರನ್ನು ಇನ್ನೊಮ್ಮೆ ಗೆಲ್ಲುವುದಕ್ಕೆ ತೊಡಗುವುದು ಯಾಕೆ? ಅಶ್ವಮೇಧದ ವಿಧಿಯಂತೆ ಹೌದಾದರೂ ವಿಧಿಯಂತೆ ನಡೀಬೇಕಲ್ಲ. ಅಲ್ಲಪ್ಪ, ಮತ್ತೆ ನಿಮ್ಮನ್ನ ಗೆಲ್ಲುವುದಕ್ಕಾಗುದಿಲ್ಲ ಅಥವಾ ಗೆಲ್ಲಬೇಕು ಎನ್ನುವ ಕಾರಣಕ್ಕಾಗಿ ಬರ್ತದಲ್ಲ. ಅಶ್ವಮೇಧದ ವಿಧಿ ಇದ್ದದರಿಂದ ಅಶ್ವವನ್ನು ಇಳೆಯ ಸಂಚಾರಕ್ಕಾಗಿ ಬಿಟ್ಟದ್ದು. ಅಶ್ವ ಹೋದ ಎಲ್ಲಾ ಕಡೆ ನಮ್ಮ ಹೋರಾಟ ಆಗಲಿಲ್ಲ. ಕೆಲವರು ಅವರಾಗಿಯೇ ರಾಮಸೇನೆಯವರಿಗೆ ಕಪ್ಪವನ್ನು ತಂದು ಕೊಟ್ಟಿದ್ದಾರೆ. ಇನ್ನು ಕೆಲವರು ಯುದ್ಧಕ್ಕೆ ಸಿದ್ಧರಾಗಿದ್ದಾರೆ. ಯುದ್ಧ ಆದ್ಮೇಲೆ ಆದರೂ ಬುದ್ಧಿ ಕಲಿತಿದ್ದಾರೆ. ಕೆಲವರು ಮರಣವನ್ನು ಅಪ್ಪಿದ್ದಾರೆ. ಈಗ ತಾನು ವಿಕ್ರಮಿ ಅಲ್ಲ ಎನ್ನುವಂತ ಅವಿಶ್ವಾಸದಿಂದ ಅಲ್ಲ, ಬಂದ ಶಂಕೆ ದೋಷವನ್ನು ನಿವಾರಣೆ ಮಾಡಿಕೊಳ್ಳುವುದಕ್ಕಾಗಿ ಅಶ್ವಮೇಧ ಮಾಡಿ ಹೊರಟದ್ದೇ ವಿನಃ ಬಲದ ಪರೀಕ್ಷೆಗಾಗಿ ಅಲ್ಲ ವೀರಮಣಿ. ಈಗ ಅಶ್ವಮೇಧದಲ್ಲಿ ಉಂಟಲ್ಲ ವಿಧಿ ಏನು? ಈಗ ತಾನು ಮಾಡಿದಂತಹ ಒಂದು ಕೆಲಸದಲ್ಲಿ ಪಾಪ ಬಂದಿದೆಯೋ ಇಲ್ವೋ, ಪಾಪದ ಶಂಕೆ ಆ ಶಂಕೆಯ ಪರಿಹಾರಕ್ಕೆ ಅಶ್ವಮೇಧ. ಹೌದಾ? ಹೌದು. ಒಂದು ವಿಧಿಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದಾನೆ. ಈಗ ಅಲ್ಲಿ ಹೋಗಿದ್ದಾನೆ, ಇಲ್ಲಿ ಹೋಗಿದ್ದಾನೆ, ಹಾವೊಂದು ಹರಿದಾಡುತ್ತದೆ. ಹೌದು. ಅದಕ್ಕೆ ಹರಿದಾಡುವುದು ಗುಣ. ನುಣುಪಾದ ನೆಲದಲ್ಲಿ ಬಿಡು, ಆಗುದಿಲ್ಲ, ಹರಿದಾಡುವುದಿಲ್ಲ. ಹಾಗಾದ್ರೆ ಹರಿದಾಡುವ ಹಾವು ಇಲ್ಲಿ ಯಾಕೆ ಹರಿದಾಡುವುದಿಲ್ಲ? ಅದಕ್ಕೆ ಇಲ್ಲಿ ಹರಿದಾಡುವ ಸಾಧ್ಯತೆ ಇಲ್ಲ. ಹೌದಾ? ಶೀತ ಪ್ರದೇಶದಲ್ಲೇ ಬದುಕಬಹುದಾದಂತಹ ಒಂದು ಜೀವಿ ಉಷ್ಣ ಪ್ರದೇಶದಲ್ಲಿ ಯಾಕೆ ಬದುಕುವುದಿಲ್ಲ? ವಾತಾವರಣ ಅಲ್ಲಿ ಬದುಕುವುದಕ್ಕೆ ಅದಕ್ಕೆ ವಾತಾವರಣ ಇಲ್ಲ. ಹೌದು. ನೀರು ನೀರಲ್ಲೇ ಬದುಕುತ್ತದೆ. ನೀರಿನ ಮೇಲೆ ಹಾಕಿದ್ರೆ ಚಡಪಡಿಸ್ತದೆ. ಅದು ಯಾಕೆ ಕೇಳಿದ್ರೆ ಅದಕ್ಕೆ ಬದುಕಿನ ವಿಶಾಲತೆ ಅಲ್ಲಿ ಇಲ್ಲ. ಜೀವನದಲ್ಲಿ ಒಂದು ಬದಿಯಲ್ಲಿ ಹಾಗೆ ಮಾಡಿದ್ದಾನೆ ಎನ್ನುವುದರಿಂದ ಸರ್ವತಂತ್ರ ಸ್ವತಂತ್ರನಾಗಿ ಪ್ರತಿ ಕಡೆಯಲ್ಲಿಯೋ ಬದುಕುವುದಕ್ಕೆ ತನ್ನನ್ನು ತಾನು ಒಡ್ಡಿಕೊಳ್ತಾನೆ ಅಂತ ಏನೂ ಇಲ್ಲ. ಇಲ್ಲಿ ಉಂಟು. ಯಾಕೆ ಗೊತ್ತುಂಟಾ? 14 ಲೋಕದ ಒಡೆತನವನ್ನ ರಾವಣ ಕೈಗೆತ್ತಿಕೊಂಡದ್ದು. ಇದನ್ನ ಬ್ರಹ್ಮದೇವ ಸಹಿತ ದೇವಾನುದೇವತೆಗಳು ಒಪ್ಪಿದ್ದಾರೆ. ಅಂತ ರಾವಣನನ್ನ ಶ್ರೀರಾಮಚಂದ್ರನ ಕೊಂದ ಮೇಲೆ ಆ ಆಧಿಪತ್ಯ ಎನ್ನುವುದು ಯಾರಿಗೆ ಬರುವುದು? ಏನಿಲ್ಲ. ಯಾಕಿಲ್ಲ? ಅದಕ್ಕೆಲ್ಲ ಬೇರೆ ಬೇರೆ ಹಿನ್ನೆಲೆ ಉಂಟು. ಅದು ಹೇಗೆ ಹೇಳ್ತೀನಿ ನೀನು? ರಾವಣನಿಗೂ ಶಾಪ ಉಂಟು. ಒಬ್ಬ ಶಾಪಗ್ರಸ್ತನಾಗಿ ಯಾವುದೋ ಒಂದು ರೋಗದಿಂದ ಸತ್ತಿದ್ದಾನೆ ಎನ್ನುವುದರಿಂದ ಪ್ರತಿಯೊಬ್ಬರು ಆ ರೋಗಕ್ಕೆ ತುತ್ತಾಗಬೇಕು ಅಂತ ಏನೇನಿಲ್ಲಪ್ಪ. ಒಬ್ಬ ದೊಡ್ಡವನನ್ನು ಒಬ್ಬ ಕೊಂದಿದ್ದಾನೆ ಎನ್ನುವುದರಿಂದ ಬಾಕಿದ್ದವರೆಲ್ಲ ಅವನಿಗೆ ಅಡಿಯಾಳುಗಳು ಉಂಟು ಇಲ್ಲ. ಪ್ರತಿಯೊಬ್ಬರ ಬಲವನ್ನು ಪರೀಕ್ಷಿಸಬೇಕಾದ ಸಂದರ್ಭ ಬರುವಾಗ ಮಾಡಬೇಕಾಗಿದೆ. ರಾವಣನಿಗೆ ಶಾಪ ಎಂತದ್ದು? ಮನುಷ್ಯನಿಂದ ಸತ್ತೋಗುವಂತ. ಯಾವ ಮನುಷ್ಯರಿಂದಲ್ವಾ? ಒಬ್ಬ ಹೇಳಿದ್ದಾನಂತೆ ಹಿರಿಯ, ನನ್ನ ವಂಶದಲ್ಲಿ 21ನೇ ತಲೆಮಾರಿನಲ್ಲಿ ಹುಟ್ಟಿ ಬರುವನೊಬ್ಬನಿದ್ದಾನೆ. ಹಾಗೆ ಸುಮಾರು ಪ್ರಕರಣಗಳುಂಟು. ಅಂತದ್ದೆಲ್ಲ ಹುಡುಕುತ್ತಾ ಹೋದ್ರೆ ಬಹಳ ಹೇಳಬಹುದು. ನೀ ದೇವಲೋಕದ ಪ್ರಕರಣವನ್ನೇ ಕೈಗೆತ್ತಿಕೋ. ಬೇಡ, ನಮಗೆ ನಿನ್ನ ರಾಮನ ಬಗ್ಗೆ ಗೊತ್ತಿಲ್ಲದೆ ಇದ್ರಲ್ವ? ಸ್ಥಾಪಿತವಾದ ಅಭಿಮಾನ ಅಂತ ಒಂದಿರ್ತದೆ. ಒಬ್ಬನ ಬಗ್ಗೆ ನಾವು ಅಪಾರವಾದಂತಹ ಅಭಿಮಾನವನ್ನು ಹೊಂದಿದ್ರೆ
ಅವನ್ ನಿಂತದ್ದು ಚಂದ, ಕೂತದ್ದು ಚಂದ, ಎದ್ದದ್ದು ಚಂದ, ಹುಂಗುಟ್ಟಿದ್ದು ಚಂದ, ಹೋದದ್ದು ಚಂದ, ಬಂದದ್ದು ಚಂದ, ಎಲ್ಲವೂ ಚಂದ ಅಂತ ನಿಂತದೆ. ಒಬ್ಬನ ಬಗ್ಗೆ ನಮಗೆ ಪೂರ್ವಾಗ್ರಹ ಇದ್ರೆ ಅವ ಮಾಡಿದ್ದೆಲ್ಲ ತಪ್ಪು ಅಂತಲೂ ಕಾಣ್ತದೆ. ಹಾಗಾದ್ರೆ ತಪ್ಪು ಸರಿಗಳನ್ನು ನಮ್ಮ ಮೂಗಿನ ನೇರಕ್ಕೆ ಮಾತ್ರವೇ ನಾವು ಅಳತೆ ಮಾಡುವುದಲ್ಲ. ಅವನ ಪಕ್ಷೀಯನಾಗಿ ನೀನು ಹೇಳುವಾಗ ನಮಗೆ ಅವನ ಬಗ್ಗೆ ಕಾಣುವುದೇನು ಗೊತ್ತಾ? ಏನು? ರಾಮ ಅರಿತಿದ್ದೇನೆ, ಏನನ್ನ ರಾಮನನ್ನು ಸಂಪೂರ್ಣ ತಿಳಿದಿದ್ದೇನೆ ನಾನು. ದಶರಥನಿಗೆ ಮಕ್ಕಳೇ ಇಲ್ಲದ ಕಾಲದಲ್ಲಿ ದಶರಥ ಹೇಳಿದರಂತೆ ವಶಿಷ್ಠರಲ್ಲಿ, ಏನಾದ್ರೂ ಪುತ್ರಕಾಮೇಟಿ ಏನಾದ್ರೂ ಮಾಡುವನೋ? ಆಗ ಹೇಳಿದ್ರಂತೆ ನಾ ಮಾಡುವುದಿಲ್ಲ ಅಂತ. ಅಲ್ಲಿಯೇ ಗೊತ್ತಾಗ್ತದೆ ನಮಗೆ ದಶರಥನೊಬ್ಬ ಸ್ತ್ರೀಲಂಪಟನಿದ್ದಾನೆ. ಅವರಿಗೆ ವಿಶ್ವಾಮಿತ್ರ ವಶಿಷ್ಠಾದಿಗಳೂ ಕೂಡ ಒಂದು ಕಾರ್ಯಕ್ರಮವನ್ನು ಮಾಡುವಲ್ಲಿ ವಂಶದ ಗುರುಗಳಾದ್ರೂ ಮುಂದಾಗಲಿಲ್ಲ. ಋಷ್ಯಶೃಂಗರಂತವರು ಬಂದು ಮಾಡಿದ್ದು. ಪಾಯಸವನ್ನು ಹಂಚುವಾಗಲೂ ಗೊತ್ತಾಗ್ತದೆ ನಮಗೆ, ನಿನ್ನ ಹೆಂಡತಿಯರಿಗೆ ಸಮನಾಗಿ ಹಂಚು, ನೀನು ತಿಳಿದು ಹಂಚು ಅಂತ ಯಜ್ಞ ಪುರುಷ ಹೇಳಿದರಂತೆ. ಹೌದು. ಹೇಗೆ ಹಂಚಿದ ದಶರಥ? 3 ಭಾಗ ಮಾಡಿದ್ದು. ಹೇಗೆ ಕೊಟ್ಟ? ಒಬ್ಬರಿಗೆ ಒಂದೊಂದು ಭಾಗ ಕೊಟ್ಟ. ಸಮನಾಗಿ ಕೊಟ್ಟನೋ? ಹಾಗಾದ್ರೆ ಸುಮಿತ್ರಾದೇವಿ 2 ಹೆತ್ತದ್ದು ಹೇಗೆ? ಯಾಕಾಗುವುದಿಲ್ಲ? ಹೇಗೆ ಯಾಕಾಗುವುದಿಲ್ಲ? ಅವಳಿ ಮಕ್ಕಳಾಗುವುದಕ್ಕೆ ಫಲ ಹೆಚ್ಚು ಬೇಕಂತೇನಿಲ್ಲ. ಯಾರು ಹೇಳಿದ್ರು? ಕೇಳಿತು ನಾನು. ಈಗ ನಿನಗೆ ಈಗ ಪಾಯಸ ಕೊಟ್ಟದ್ದರಲ್ಲಿ ಈಗ 3 ಪಾಲು ಮಾಡಿ ಕೊಟ್ಟನ. ಮೊದಲು ಯಾರಿಗೆ ಕೊಟ್ಟ? ಸುಮಿತ್ರೆಗೆ. ಕೌಸಲ್ಯ, ಸುಮಿತ್ರ, ಕೈಕೆ 3 ಜನಕ್ಕೆ ಕೊಟ್ಟ. ಹೌದು. ಹಾಗಿದ್ರೆ 3 ಭಾಗ ಮಾಡಿ ಕೊಟ್ರೆ ಒಂದೊಂದು ಭಾಗವು ಒಂದೇ ಲೆಕ್ಕಲ್ವಾ? ಹೌದು. ಮತ್ತೆ ರಾಮ ಒಂದು ಹೆಚ್ಚಾಗುದು ಹೇಗೆ? ಅದು ನಿನ್ನೆಲ್ಲ ಕೇಳ್ತೇನೆ. ಈಗ ಹೆಂಡತಿಯಲ್ಲಿ ಸಂತಾನ ಪಡೆಯುವಾಗ ಅವಳಿ ಮಕ್ಕಳು ಬೇಕಂತ ಯಾರು ಬಯಸುವುದಿಲ್ಲ. ಈಗ ಅಣ್ಣನಿಗೆ 1 ಮಗು ಹುಟ್ಟಿದಾಗ ತಮ್ಮನಿಗೆ 2 ಮಗು ಹುಟ್ಟಿದ್ರೆ ಆಕ್ಷೇಪ ಮಾಡ್ಲಿಕ್ಕಿಲ್ಲ. ಅದು ಹುಟ್ಟು ಹೀಗೆ ಎಂದುಂಟು ದೇವ ಸಂಕಲ್ಪ. ದೇವರ ಸಂಕಲ್ಪ ಮೀರಿಸುವುದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. 3 ಭಾಗ ಮಾಡಿ ಕೊಟ್ರೆ 1 ಭಾಗ ರಾಮನ ತಾಯಿಗೂ ಹೋಗಿರುವುದು. ಹೌದು. ಮತ್ತೆ ರಾಮನ ಹೆಚ್ಚು ಹೇಗೆ ಅಂತ? ಏನ್ ಹೆಚ್ಚು? ರಾಮನೇ ಹೆಚ್ಚು. ಈಗ 3 ಭಾಗದಲ್ಲಿ ಹುಟ್ಟಿದ ಮಕ್ಕಳಲ್ವಾ? ಹೌದು. ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ ಅಂತ. ಹೌದು. ಹೆಚ್ಚು ಯಾಕೆ ಅಂತ ಕಾರಣ ಉಂಟು. ಏನು? ಈಗ ಒಂದು ತಾಯಿಗೆ 4 ಮಕ್ಕಳಿದ್ದಾಗ ಒಬ್ಬ ಬಲವಂತನಿರ್ತಾನೆ, ಮತ್ತೊಬ್ಬ ಬಲಹೀನ ಇರ್ತಾನೆ, ಒಬ್ಬ ಅಂಗವಿಕಲನೂ ಆಗ್ಬಹುದು, ಮತ್ತೊಬ್ಬ ವಿಕಲಾಂಗನೂ ಆಗ್ಬಹುದು. ಅವ ಒಂದೇ ತಾಯಿಯಲ್ಲಿ ಹುಟ್ಟಿದ 4 ಮಕ್ಕಳು. ಇವ ಹೇಗೆ ಸರಿ ಇದ್ದಾವ ಸರಿ ಇಲ್ಲ ಅಂತ ನಿನ್ನಲ್ಲಿ ಕೇಳಿದ್ವಿ. ಹನುಮಂತ ಅಲ್ವಾ ನೀನು? ಹೌದು. ಈಗ ಪಾಯಸದಲ್ಲೇ ಮಕ್ಕಳಾದ ದಶರಥನಿಗೆ ಮಕ್ಕಳಾದ ಪಾಯಸದಲ್ಲಿ. ಹಾಗಿದ್ರೆ ಪಾಯಸ ತಿಂದವರು ಎಷ್ಟು ತಿಂಗಳಲ್ಲಿ ಹೆಚ್ಚಿದ್ದಾರೆ? ಯಾಕೆ? ವರ್ಷ ಪೂರ್ತಿ ಆಗಿದೆ. ಸಾಧಾರಣ ಹೆಂಗಸರಿಗೆ ಈಗ ಮಾನವ ಸಹಜವಾಗಿ 9 ತಿಂಗಳು 9 ದಿನ 9 ಗಳಿಗೆ ಲೆಕ್ಕ. ಸರಿ. 12 ತಿಂಗಳಲ್ಲಿ ಹೇಳ್ತಾರೆ ವರ್ಷದಲ್ಲಿ. ಇಲ್ಲ. ಮತ್ತೆ ವರ್ಷ ಪೂರ್ತಿ ಅಂದ್ರೆ ಗರ್ಭ ಪೂರ್ತಿ ಆದ್ಮೇಲೆ. ಹಾಗಿದ್ರೆ ಪಾಯಸದಲ್ಲಿ ದಶರಥನಲ್ಲ, ಪಾಯಸದಲ್ಲಿ ಆದದ್ದು. ನೀನು ಹೇಳ್ಬೇಕು. ನಾನು ಹೇಳುದು ಪಾಯಸದಲ್ಲಿ ಆದದ್ದು. ಪಾಯಸದಲ್ಲಿ ಅವರಿಗಲ್ಲ. ಹೇಗೆ ಗೊತ್ತುಂಟು? ಈಗ ವೈದ್ಯನಿಂದ ಒಬ್ಬ ಪಡೆಯಬೇಕಾದ ಮದ್ದನ್ನ ಪಡೆದ ಎನ್ನುವಲ್ಲಿಗೆ ಆ ಮದ್ದಿನಿಂದ ಸಂತಾನ ಆದದ್ದಲ್ಲ, ಪೂರಕವಾಗಿ ಮದ್ದು ಉಂಟಿರುವುದೇ. ನೀನ್ ಯೋಚನೆ ಮಾಡು, ಪಾಯಸ ಕುಡದಲ್ಲಿಗೆ ದಶರಥ ಹಾಗಿರ್ಲಿಲ್ಲ. ಹೇಗೆ ಸಂಧಿಸ್ಬೇಕು ಹಾಗೆ ಸಂಧಿಸಿದ್ದಾನೆ ಅವನು. ಅದು ನೆನಪಿರ್ಲಿ. ಈಗ ಎಲ್ಲ ಬಿಡಿಸಿ ಹೇಳುದಲ್ಲ, ಅರ್ಥ ಮಾಡ್ಕೊಳ್ಬೇಕು. ಪಾಯಸದಲ್ಲಿ ಅಯ್ಯೋ ಹೌದಯ್ಯ. ಈಗ ಎಷ್ಟು ತಿಂಗಳಲ್ಲಿ ಹೆಚ್ಚಿದ್ದಾರೆ ಕೇಳಿದ್ರೆ 8 ತಿಂಗಳು ಪೂರ್ತಿ ಆಗ್ಲೇಬೇಕು. ಆಗ್ಲೇಬೇಕು. ಅಲ್ಲ ಅಂತೀಯಾ? ಅಲ್ಲ. ನೀನು ಹನುಮಂತ ಅಲ್ವಾ? ಹೌದು. ನೀನು ಹನುಮಂತನಾಗಿ ರಾಮನ ಬಗ್ಗೆ ಹೇಳ್ಬೇಕು. ಹೌದು, ನಾನು ಹೇಳು. 3 ಭಾಗ ಮಾಡಿ ಕೊಟ್ಟ. ಹೌದು. ವರ್ಷದ ಒಳಗೆ ಹೆಂಡಿರು ಹೆಚ್ಚಿದ್ದಾರೆ. ಹೌದು. ಅಪ್ಪನಿಗೆಲ್ಲ ಪಾಯಸಕ್ಕೆ. ಅಪ್ಪನಿಗೆಲ್ಲ ಪಾಯಸ ಆಗುದಿಲ್ಲ. ಪಾಯಸ ಕುಡಿದ ಚಕ್ರವರ್ತಿ ಸೇರಿತ್ತು. ಮಗನಿಗೆ ಪಟ್ಟಾಭಿಷೇಕ ಅಂತ ತೀರ್ಮಾನ ಮಾಡುವಾಗ ಏನೋ ಸಂಚಿನ ನುಡಿಯಿಂದ ರಾಮನ ಪಟ್ಟಾಭಿಷೇಕ. ಇದು ಸರಿಯಾ? ಒಂದು ಶುದ್ಧವಾದಂತಹ ಒಂದು ರಾಜಕೀಯ ವ್ಯವಸ್ಥೆಯ ಅಡಿಯಲ್ಲಿ ಒಬ್ಬ ಮಹಾರಾಜನಾದವ ತೀರ್ಮಾನಿಸಿದ್ದನ್ನು ಒಬ್ಬಾಕೆ ಗೂನು ಬೆನ್ನಿನ ದಾಸಿ ತಪ್ಪಿಸ್ತಾಳೆ ಅಂತಾದ್ರೆ ಅಲ್ಲಿಯ ಅಧಿಕಾರ ರಾಜಕೀಯ ಎನ್ನುವುದು ಎಷ್ಟು ಶಿಥಿಲಾವಸ್ಥೆಗೆ ಮುಟ್ಟಿದೆ ಅಂತ ನೀನು ಒಪ್ಪುತ್ತೀಯಾ? ಯಾಕೆ? ಮತ್ತೆ ಒಬ್ಬಾಕೆ ದಾಸಿ ಅದನ್ನು ತಿರುಮಂತ್ರ ಮಾಡ್ತಾಳೆ ಅಂತಾದ್ರೆ ಅಯೋಧ್ಯೆಯ ರಾಜಕೀಯ ಎಷ್ಟು ದುರ್ಬಲ ಅಂತ ನೀನು ಹೇಳ್ಬೇಕು. ಆಗಲಿಲ್ಲ. ದುರ್ಬಲ ಅಲ್ಲವೇ ಅಲ್ಲ. ಮತ್ತೆ ದುರ್ಬಲ ಅಲ್ಲವೇ ಅಲ್ಲ. ಯಾಕೆ ಗೊತ್ತುಂಟ? ದಾಸಿಯಾದ ಮಂತ್ರೆ ಬಂದದ್ದು ಯಾರ ಜೊತೆಗೆ? ಕೈಗೆ ಜೊತೆಗೆ ಬಂದದ್ದು. ಹೌದು.
ಕೈಕೆ ಮುಂದಿನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡಂತ ಮಂತ್ರ ಕೈಕೆಗೆ ಬೋಧಿಸಿದ್ದು ಹೌದು. ಆಗ ಕೈಕೆ ಒಂದು ತೀರ್ಮಾನವನ್ನ ಕೈಗೆತ್ತಿಕೊಂಡದ್ದು ಹೌದು. ಅದರ ಪರಿಣಾಮ ಆದದ್ದು ಏನು ಕೇಳಿದ್ರೆ ಲೋಕಕಂಟಕರ ನಾಶ ಆದದ್ದು. ಲೋಕಕಂಟಕರ ನಾಶ ಆಗುವಲ್ಲಿ ಇಂಥದ್ದೊಂದು ನಾಟಕ ಆಗ್ತದೆ ಅಂತಾದ್ರೆ ಅದು ದೈವ ಪ್ರೇರಣೆ ನೀವು ಅರ್ಥ ಮಾಡ್ಕೊಳ್ಳೋದು. ಈಗ ಪರಿಣಾಮದಲ್ಲಿ ಏನಾಗಿದೆ ಎನ್ನುವುದು ಮುಖ್ಯ ಅಲ್ಲ. ಕೈಕೆ ಕೇಳಿದ್ದು ರಾಮನಿಗೆ ಒಳ್ಳೆದಾಗಬೇಕು ಅಂತ, ತನ್ನ ಮಗನಿಗೆ ಪಟ್ಟಾಗಬೇಕು ಅಂತ. ತನ್ನ ಮಗನಿಗೆ ಪಟ್ಟಾಗಬೇಕು